ಓಕೆ. ಸೊ ನಾನು ಈಗ ಹಸುಗಳ ಬಗ್ಗೆ ಮಾತಾಡ್ತೀನಿ ನಾನು. ಯಾಕೆಂದರೆ ನಮ್ಮ ಕೃಷಿಗೆ ನಮ್ಮ ದೇಶಿ ಹಸುಗಳು, ದೇಶಿ ಆಕಳುಗಳು ತುಂಬ ಮುಖ್ಯ ಕೃಷಿಗೆ. ಯಾಕೆಂದರೆ ಅದರಲ್ಲಿ ಸಿಗುವಂಥ ಸಗಣಿ ಆಗಲಿ ಗಂಜಲ ಆಗಲಿ ಅದು ಅಮೃತಕ್ಕೆ ಸಮಾನ. ಅದು ಸಗಣಿ ಗಂಜಲ. ಸೊ ನಾವು ಮಾಡೋವಂಥ ಜೀವಾಮೃತ ಆಗಲಿ, ಸೊ ಅದು ಹಾಲು ಎಷ್ಟು ಕೊಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ನಮ್ಮ ಭೂಮಿಗೆ ಅದು ಕೊಡುವಂಥ ಸಗಣಿ ಮತ್ತು ಗಂಜಲ, ಅದರಲ್ಲಿರುವಂಥ ಸತ್ವಾಂಶ ಬೇರೆ ಯಾವ ಆಕಳುಗಳಲ್ಲೂ ಸಿಗೋಲ್ಲ, ನಮ್ಮ ದೇಶಿ ಆಕಳಲ್ಲಿ ಸಿಗುವಂಥದ್ದು. ಸೊ ಅದಕ್ಕೋಸ್ಕರ ನಾನು ಕನ್ನೇರಿ ಮಠದ ಕಾಟೇಶ್ವರ ಸ್ವಾಮೀಜಿಗಳದ್ದು ವಿಡಿಯೋಗಳೆಲ್ಲ ನೋಡಿದಾಗ ಅವರು ಹೇಳೋದು ಸತ್ಯ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಮತ್ತು ನಾವು ಸಾಕಲಿಕ್ಕೆ ನಮ್ಮ ಕೆಪಾಸಿಟಿ, ಅಂದರೆ ನಾವಿಲ್ಲ ಅಂದ್ರೂ ಹೆಣ್ಮಕ್ಳಾದರೂ ನೋಡ್ಕೊಳ್ಳೋಂಥ ನಾವು ಹಸುಗಳನ್ನ ಹುಡುಕೊಂಡು ಹೋದ್ವಿ. ಅದರಲ್ಲಿ ಚೆನ್ನಾಗಿರೋದು ಮನ್ನಾರ್ಗಿದ್ದ ಹಸುಗಳು ಅನ್ನಿಸ್ತು. ಸೊ ನಾವಿಲ್ಲಿಂದ ಧಾರವಾಡ ಹೋಗಿ ಡಾಕ್ಟರ್ ದ್ರಾಕ್ಷಾಯಣಿ ಅಂತ ಹೇಳ್ಬಿಟ್ಟು, ಸೊ ಅವ್ರ ತೋಟಕ್ಕೆ ಮತ್ತು ಅವ್ರದ್ದು ಗೋಶಾಲೆ ವಿಸಿಟ್ ಮಾಡಿ, ಅಲ್ಲಿಂದ ಶಿವಪ್ಪ ಅಂತ ಇದ್ದಾರೆ ಹಳಿಯಾಳದಲ್ಲಿ, ಸೊ ಅವ್ರ ಗೋಶಾಲೆಯಿಂದ ನಾವು ಹಸುಗಳನ್ನ ತೊಗೊಬಂದಿದ್ದೀವಿ ಇವಾಗ. ಸೊ 2 ಹಸು ಮತ್ತು 2 ಕರುಗಳನ್ನ ತೊಗೊಂಡಿದ್ದೀವಿ. ಸೊ ಅದರಿಂದ ನಮಗೀಗ ತುಂಬ ಅನುಕೂಲ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಸಪ್ರೇಟಾಗಿ ಶೆಡ್ ಮಾಡಿ ಹಸುಗಳಿಗೆ, ಸೊ ಗೋಮಾತೆ ಯಾವಾಗಲೂ ನಮ್ಮ ಮನೆ ಬಾಗಿಲಲ್ಲಿ ಇರಬೇಕು. ಸೊ ಯಾಕೆಂದರೆ ನಮ್ಮ ಪೂರ್ವಜರು ನೋಡಿದ್ರೆ ನೀವು ಮನೆ ಬಾಗಿಲಲ್ಲೇ ಯಾವಾಗಲೂ ಕೊಟ್ಟಿರ್ತಾಯಿದ್ವಿ. ಸೊ ಅವು ಉಸಿರಾಡೋಂಥ ಉಸಿರನ್ನ ನಾವು ತಗೊಂಡ್ರೆ ನಮ್ಮಲ್ಲಿರೋ ಎಷ್ಟೋ ಕಾಯಿಲೆಗಳೇ ವಾಸಿಯಾಗಿ ಹೋಗುತ್ತೆ. ಆಮೇಲೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆಯಲ್ಲಿ, ನಮ್ಮ ನಾಟಿ ಅಥವಾ ದೇಶಿ ಆಕಳು ಉಸಿರು. ಸೊ ಹೀಗೆ ಈಗ ನಮ್ಮದು ಜರ್ನಿ ನಡೀತಾ ಇದೆ. ಹೀಗೇ ನಾಟಿ ಆಕಳುಗಳು ತೊಗೊಂಬಂದಿವಾಗ ನಾವು ಜೀವಾಮೃತ ಎಲ್ಲ ಪ್ರಿಪ್ರೇಷನ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಜೀವಾಮೃತ ಮಾಡಲಿಕ್ಕೆ. ಆಮೇಲೆ ಗಿಡಗಳ ಬಗ್ಗೆನೂ ಅಷ್ಟೇ. ಸೊ ಕೇಳೂರು ವೆಂಕಟೇಶ್ ಅವರು ಯಾವ ಥರ ಗಿಡಗಳು ಇಡಬೇಕು ಅಂದರೆ ಏಕದಳ ದ್ವಿದಳ ಕಾಂಬಿನೇಷನಲ್ಲಿ ಇಡಬೇಕು ಯಾವಾಗಲೂ ಗಿಡಗಳನ್ನ. ಸೊ ನಾವು ಏಕದಳ ದ್ವಿದಳ ಇಡೋದ್ರಿಂದ ಏನಾಗುತ್ತೆ, ಏಕದಳ ದ್ವಿದಳ ಅಂದರೆ ಒಂದು ಗಂಡ ಹೆಂಡತಿ ಇದ್ದಂಗೆ ಅದು. ಸೊ ಗಂಡ ಹೆಂಡತಿ ಇಬ್ಬರು ಇದ್ದರೆ ಒಂದು ಸಂಸಾರ ಎಷ್ಟು ಚೆನ್ನಾಗಿ ಸರಿದೂಗಿಸ್ಕೊಂಡು ಹೋಗ್ತಾರೆ. ಸೊ ಹಾಗೆಯೇ ಏಕದಳ ದ್ವಿದಳ ಸಸ್ಯಗಳು ಒಟ್ಟೊಟ್ಟಿಗೆ ಯಾವುದೇ ಒಂದೇ ಜಾತಿಯ ಗಿಡಗಳನ್ನ ಬೆಳೆಯೋಕ್ಕಾಗಬಾರ್ದು. ಅಕ್ಕಪಕ್ಕದಲ್ಲಿ ಏಕದಳ ದ್ವಿದಳನೇ ಹಾಕಬೇಕು ಗಿಡಗಳನ್ನ. ಸೊ ಅದರಿಂದ ಅವು ಒಂದಕ್ಕೊಂದು ಅಡ್ಜಸ್ಟ್ ಮಾಡಿಕೊಂಡು ಒಂದರಲ್ಲಿ, ಏಕೆಂದರೆ ನಿಮಗೆ ದ್ವಿದಳದಲ್ಲಿ ನಿಮಗೆ ಅದರಲ್ಲಿ ಬೇರಲ್ಲಿ ಗಂಟುಗಳಿರುತ್ತೆ ನಿಮಗೆ ಅದರಲ್ಲಿ ದ್ವಿದಳದಲ್ಲಿ. ಸೊ ನೀರು ಶೇಖರಣೆ ಮಾಡ್ಕೊಂಡಿರ್ತದೆ. ಸೊ ನಿಮಗೆ ಏಕದಳಕ್ಕೆ ನಿಮಗೆ ನೀರು ಇಲ್ಲದೆ ಇರುವಾಗ ಅದು ನೀರು ಸಪ್ಲೈ ಮಾಡುತ್ತೆ ಏಕದಳ ಸಸ್ಯಗಳಿಗೆ. ಸೊ ಹಾಗಾಗಿ ಏಕದಳ ದ್ವಿದಳ ಯಾವಾಗಲೂ ನಾವು ಅದನ್ನು ಜೊತೆಯಲ್ಲೇ ಇಟ್ಕೊಂಡು ಹೋಗ್ಬೇಕು ಗಿಡಗಳನ್ನ. ಆವಾಗ ನಮ್ಮ ಎಲ್ಲ ರೀತಿಯ ಬೆಳೆನೂ, ಎಲ್ಲ ರೀತಿಯ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ.